ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ದಿಹಾನ್ ಬರ್ಡೇ ವ್ಲಾಗ್ ಆಗಿರುತ್ತೆ. ಇದು ದಿಹಾನ್ ಬರ್ಡೇ ಪ್ರೀವಿಯಸ್ ಡೇ ವ್ಲಾಗ್. ಇದು ವಿಡಿಯೋ ಸ್ವಲ್ಪ ಮಾಡಿಕೊಡೋಣ. ದಿಹಾನ್ ಸ್ಕೂಲಲ್ಲಿ ಕಲ್ಮಿನೇಷನ್ ಆ್ಯಕ್ಟಿವಿಟಿ ಇತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಮತ್ತು ಯೂನಿಫಾರ್ಮ್ ಮೆಜರ್ಮೆಂಟ್ಸ್ ಇತ್ತು ಅಂತ ಹೇಳಿದ್ನಲ್ಲ, ಲಾಸ್ಟ್ ವ್ಲಾಗಲ್ಲಿ ಅದು ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸೊ ಇದೊಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮತ್ತು ಹಂಗೆ ಬರ್ತ್ಡೇ ವ್ಲಾಗು ಆಗಿರುತ್ತೆ. Clackety, the leaves on the train blows clackety, clack. Around the train, on the train, ಕ್ಲಾಸಲ್ಲಿ ಸಿಲೆಬಸ್ ಏನಿರುತ್ತೋ ಅದನ್ನು ಈ ಥರ ಅವರು ಆ್ಯಕ್ಟಿವಿಟಿ ಥರ ಮಾಡಿ ಅದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಅದನ್ನು ಮಕ್ಕಳೇ ಮಾಡೋ ಥರ ಲಾಸ್ಟ್ ಟೈಮೆಲ್ಲ ಕ್ಲಾಸಲ್ಲೇ ಇರ್ತಾಯಿತ್ತು. ಈ ಟೈಮ್ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಅಂದರೆ ಇವಾಗ ಮಿಸ್ಸಿಂಗ್ ಲೆಟರ್ಸ್ ಆಗಿರ್ಬೋದು, ಫನ್ ಟೈಪ್. ಇವಾಗ ಬರೀ ಬುಕ್ಕಲ್ಲಿ ಬರೆಯೋದು ಅದಕ್ಕಿಂತ ಈ ಥರ ಆ್ಯಕ್ಟಿವಿಟಿ ಥರ ಮಾಡಿದ್ರೆ ಮಕ್ಳಿಗೂ ಅಷ್ಟೇ ಇವಾಗ ಲರ್ನಿಂಗ್ ಸ್ಕಿಲ್ಸ್ ಆಗಿರ್ಬೋದು ಒಂಥರ ಅಟ್ರಾಕ್ಟಿವ್ ಅನಿಸುತ್ತೆ. ಈ ಥರದ್ದೆಲ್ಲ ಇವಾಗ ಸೀಸನ್ಸು ಏನೇನು ಸಿಲೆಬಸಲ್ಲಿ ಇದೆಯೋ ಅದೆಲ್ಲ ಪ್ರತಿಯೊಂದೂ ಈ ಥರ ಅವರು ಕನ್ವರ್ಟ್ ಮಾಡಿದರು. ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು, ಚೆನ್ನಾಗಿ. ಮತ್ತು ಒಂದು ಪ್ಲ್ಯಾನೆಟ್ಸು ಅಷ್ಟೇ, ಅವನು ಅದೆಲ್ಲ ಚೆನ್ನಾಗಿ ಮಾಡ್ತಾನೆ. ಅದು ಪ್ಲ್ಯಾನೆಟ್ಸ್ ಹೇಳೋದಾಗಿರ್ಬೋದು ಅದೆಲ್ಲ. ನನಗೇನು ಕ್ಯೂರಿಯಾಸಿಟಿ ಇದು ಅಂದರೆ ಅವನು ಬರೆಯೋದು ಅದೆಲ್ಲ ಇತ್ತು. ಸೊ ಅದೆಲ್ಲ ಸ್ವಲ್ಪ ಬೇಗ ಮಾಡಿದೆ. ನನಗೆ ಅದನ್ನು ಸ್ವಲ್ಪ ಸರ್ಪ್ರೈಸಿಂಗ್ ಅನ್ನಿಸ್ತು. ನಕ್ಷತ್ರ ಅಷ್ಟೇ, ಅವನು ಫುಲ್ಲು ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಅವನು ಏನೇನೋ ಮಾಡ್ತಾಯಿದ್ದ ಆ್ಯಕ್ಟಿವಿಟಿ. ನಾವು ಲಾಸ್ಟಲ್ಲಿ ಹೋಗಿದ್ದು, ಹಾಗಾಗಿ ಸ್ವಲ್ಪ ಲೇಟೇ ಆಗಿತ್ತು. ಅದಾದಮೇಲೆ ದಿಹಾನ್ದು ಫೋಟೋಶೂಟ್ ಎಲ್ಲ ಮಾಡಿ ಹಿಂದಿನ ದಿವಸ ನೈಟ್ ಕೇಕ್ ಕಟ್ಟಿಂಗ್ ಮಾಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್. ಇದು ಚಿಕನ್ ಫ್ರೈಗೆ ಮತ್ತು ಬಿರಿಯಾನಿಗೆ ಎಲ್ಲನೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫಸ್ಟು ಬೆಳಗ್ಗೆ ಮಟನ್ ಸಾರು ಮಾಡಿದ್ವಿ. ಇವಾಗ ಮಧ್ಯಾಹ್ನ ಯಾರಾದರೂ ಬರೋ ಥರ ಇದ್ದರೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ಮಟನ್ ಸಾರು ಆಗುತ್ತೆ. ನೈಟ್ಗೆ ನಾವು ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಆಮೇಲೆ ವೆಜ್ಜಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ. ಮತ್ತು ಕರ್ಡ್ ರೈಸು, ಅನ್ನ, ರಸಮ್ ಇಷ್ಟು ಮಾಡಿದ್ದು. ಇವಾಗ ನಾವು ನಮ್ಮ ಅತ್ತೆನೇ ಮಟನ್ ಸಾರು ಮಾಡ್ತಾಯಿದ್ದಾರೆ. ಮಟನ್ ಸಾರು ಅಂದರೆ ಒಂದು 2 kg ಮಾಡಿದ್ವಿ ಅಷ್ಟೇ. ಮಧ್ಯಾಹ್ನಕ್ಕೆ ಯಾರಾದರೂ ಊಟಕ್ಕೆ ಬರೋಂಗಿದ್ರೆ ಆ ಥರ ಅಂದ್ಬಿಟ್ಟು. ಮತ್ತು ಮಧ್ಯಾಹ್ನ ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅದೊಂದು ಪ್ಲ್ಯಾನ್ ಇತ್ತು. ಅಂದರೆ ಇವಾಗ ಮನೆಯಲ್ಲೇ ಮಾಡಿದ್ದು ಬರ್ತಡೇ. ಡೆಕೋರೇಷನ್ ಎಲ್ಲ ನಾವೇ ಮಾಡ್ಕೊತಾ ಇದ್ದಿದ್ದು. ಡೆಕೋರೇಷನ್ ಇನ್ನೂ 1-2 o'clock ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಒಂದು ಪೆಂಡಿಂಗಲ್ಲಿ ಇಟ್ಟಿದ್ವಿ. ಇವಾಗ ಮಟನ್ ಸಾರು ಒಂದು ಫಸ್ಟ್ ಆಗಿಬಿಟ್ರೆ ಅದ್ರ ಪಾಡ್ಗದು ಕುದೀತಾ ಇರುತ್ತೆ. ಅಂದರೆ ಅದು ಲೇಟ್ ಅಲ್ವಾ ಆಗೋದು ಅದು. ಮತ್ತು ಈ ಕಡೆ ಎಲ್ಲ ಈರುಳ್ಳಿ ಬಿಡಿಸ್ಕೊಳ್ಳೋದು, ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಎಲ್ಲ ಹಿಂದಿನ ದಿವಸನೇ ಮಾಡ್ಕೊಂಡಿದ್ವಿ. ಶುಂಠಿ ಕ್ಲೀನ್ ಮಾಡ್ಕೊಳ್ಳೋದು, ಪುದೀನ, ಕೊತ್ತಂಬರಿ ಆಗಿರ್ಬೋದು, ಎಷ್ಟೊಂದು ಒಂದೊಂದೇ ಇರ್ತಾನೆ ಇರುತ್ತೆ. ಮತ್ತು ಕ್ಲೀನಿಂಗು ಹೇಳು. ಮಟನ್ ಸಾರಿಗೆಲ್ಲ ರೆಡಿ ಮಾಡಿ ಇವಾಗ ನಾನು ಡೆಕೋರೇಷನ್ ಐಟಮ್ಸ್ ರೆಂಟ್ಗೆ ಹೇಳಿದ್ನಲ್ಲ ಅದನ್ನು, ಮತ್ತು ಬಲೂನ್ಸು, ಮತ್ತು ಸ್ಪೈಡರ್ ಮ್ಯಾನ್ದು ಫಾಯಿಲ್ ಬಲೂನ್ಸು ಅದೆಲ್ಲ ತೊಗೊಂಬರೋದಕ್ಕೆ ಹೋಗಿದ್ವಿ. ಅದು 2 ವೀಲರಲ್ಲೇ ಹೋಗಿದ್ವಿ. ಅಂದರೆ 2 2 ವೀಲರಲ್ಲಿ. ಅಂದರೆ ಸ್ವಲ್ಪ ಇಟ್ಕೊಂಬರೋದು ಐಟಮ್ಸ್ ಎಲ್ಲ ಜಾಸ್ತಿನೇ ಇತ್ತು. ಇದು ಮಧ್ಯಾಹ್ನ. ಇವಾಗ ನಮ್ಮ ಅತ್ತಿಗೆಯವರೆಲ್ಲ ಈವ್ನಿಂಗ್ ಆಗೋಲ್ಲ, ಒಂದು ಫಂಕ್ಷನ್ ಇದೆ ಅಂದ್ಬಿಟ್ಟು ಮಧ್ಯಾಹ್ನನೇ ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ಅವರು ಮಧ್ಯಾಹ್ನನೇ ಪ್ಲ್ಯಾನ್ ಆಗಿದ್ದರು. ಇವತ್ತು ಫುಲ್ಲು ಅಡುಗೆ ಇದೆಲ್ಲ ಲಕ್ಷ್ಮಿ ಅಕ್ಕದೇನೆ. ಅವರೆಲ್ಲ ಇವಾಗ ಬಿರಿಯಾನಿಗೆ ಅದಕ್ಕೆಲ್ಲನೂ ರೆಡಿ ಮಾಡ್ಕೋತಾಯಿದ್ರು. ನಮ್ಮ ಯಜಮಾನ್ರು ಅಷ್ಟೇ, ಅವರು ಏನು ರುಬ್ಕೊಡೋದಾಗಿರ್ಬೋದು, ಆಮೇಲೆ ಕ್ಲೀನಿಂಗ್ದು, ಮತ್ತು ಇದು ಬಿರಿಯಾನಿ ಮಾಡೋದಕ್ಕೆ ಅದು ಇದು ಹೆಲ್ಪೆಲ್ಲ ಅವ್ರು ಮಾಡ್ತಾಯಿದ್ರು. ನಂದು ಇಲ್ಲಿ ಆಮೇಲೆ ನಮ್ಮ ಅತ್ತಿಗೆ ಅವರೆಲ್ಲ ಬಂದರು. ನಮ್ಮ ಅತ್ತಿಗೆ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೆಗೆ ಬರ್ತಾ ಇರೋದು. ಹೌದು, ಫಸ್ಟ್ ಟೈಮೇ ಬರ್ತಾ ಇರೋದು. ಇನ್ನೇನು 4 o'clock ಅಷ್ಟೊತ್ತಿಗೆ ಅಡುಗೆದೆಲ್ಲ ಮುಗಿಸ್ಬಿಡೋಣ ಅಂತ ಅಡುಗೆದು ಫುಲ್ಲು ಅಕ್ಕ ಬಂದ್ರಲ್ಲ, ಅಕ್ಕ ನೋಡ್ಕೊತಾಯಿದ್ರು. ಅಷ್ಟೊತ್ತಿಗೆ ನಾವೆಲ್ಲ ಹೆಲ್ಪ್ ಎಲ್ಲ ಸ್ವಲ್ಪ ಮಾಡಿಕೊಟ್ಬಿಟ್ಟು ನಾನು ಇವಾಗ ಡೆಕೋರೇಷನ್ದೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಪ್ಲ್ಯಾನ್ ಮಾಡ್ಕೋತಾಯಿದ್ರಿ. ನಾವು ಇವಾಗ ಮಧ್ಯಾಹ್ನಕ್ಕೆ ಮಟನ್ ಸಾರು ಮತ್ತು ಅನ್ನ, ರಸಮ್ ರೆಡಿ ಆಗಿತ್ತು. ಮತ್ತು ಕಬಾಬ್ ಅದು ಮಾಡಿದ್ವಿ. ನಮ್ಮ ಅತ್ತಿಗೆ ಅವರೆಲ್ಲ ಊಟ ಮಾಡಿಕೊಂಡು ಒಂದು ಸ್ವಲ್ಪ ನಮ್ಮ ಅಣ್ಣನೂ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡಿದ್ರು. ಮನ್ವಿತ್ತು ಅಷ್ಟೇ, ಅವನು ಎಕ್ಸೈಟ್ ಆಗಿದ್ದ. T2 ಬಂದಿರಲಿಲ್ಲ, ಅವಳು ಊರಿಗೆ ಹೋಗಿದ್ಲು ಅಂದ್ಬಿಟ್ಟು.
ಸೊ ಇದು ನಾನು ಸ್ಪೈಡರ್ ಮ್ಯಾನ್ದಿದು ಬ್ಯಾನರ್ ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದು ವರ್ತ್ ಅನ್ನಿಸ್ತು ನನಗೆ ಬಟ್ಟೆದು. ನಾನು ಫಸ್ಟ್ ಕಸ್ಟಮೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ನನಗೆ ಟೈಮ್ ಸರಿ ಹೋಗಲಿಲ್ಲ. ಸೊ ಇದು ನಾವು ಈ ಸತಿ ಈ ಕಡೆ ಗೋಡೆಗೆ ಮಾಡೋಣ ಅಂತ ಅಂದ್ಕೊಂಡು ಈ ಕಡೆ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ವಿ. ಅದೆಲ್ಲ ಶಿಫ್ಟಿಂಗೇ ತುಂಬ ರಿಸ್ಕ್ ಕೆಲಸ ಅಂತ ಅಂದರೆ ಎಸ್ಪೆಷಲಿ ನಮ್ಮ ಮನೇಲಿ. ಬಿಡು ಬಿಡು. Daddy. ನಾನು ಒಂದು 200 ಬಲೂನ್ಸ್ ತಂದಿದ್ದೆ. 200 ಬಲೂನ್ಸ್ನ ನಂದು ಪಂಪ್ ಮಿಷಿನಲ್ಲೆಲ್ಲ ಅಷ್ಟೊತ್ತು ಪಂಪ್ ಮಾಡೋಕ್ಕಾಗಲ್ಲ ಅಂತ ಇದು ಎಲೆಕ್ಟ್ರಿಕ್ದು ಅವ್ರ ಹತ್ರನೇ ರೆಂಟ್ ತೊಗೊಂಡಿದ್ದು. ಇದು ಒಂದೆರಡು ಸತಿ ಅಂದರೆ ಸ್ವಲ್ಪ ಮಾಡೋ ತನಕ ಭಯ ಅನಿಸುತ್ತೆ, ಮತ್ತು ಡಮ್ ಅಂದ್ಬಿಡುತ್ತೆ. ಎಷ್ಟು ಇದರಲ್ಲಿ ಇಟ್ಕೊಂಡು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೋಬೇಕು. ಅದು ಬೇಗ ತೆಗಿಯೋದು ಅದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಒಂದೆರಡು ಸತಿ ಆಯಿತು. ಅದಾದಮೇಲೆ ಒಂದು ಫ್ಲೋ ಅಲ್ಲಿ ಮಾಡಿಬಿಡ್ಬೋದು. ಅದಾದಮೇಲೆ ಒಂದು ಮಾಡಿಕೊಂಡು ನನ್ನ ಬಲೂನ್ಸ್ದೆಲ್ಲ ನಾನು ಮಾಡಿಕೊಂಡೆ. ಚಂದನ್ ಸಿದ್ಧಾಂತೆಲ್ಲ ಅವರು ಆ ಕಡೆ ಬ್ಯಾನರ್ಸ್ದೆಲ್ಲ ಅವರು ಮತ್ತು ಬ್ಯಾಕ್ ಡ್ರಾಪ್ದೆಲ್ಲ ಅವ್ರು ರೆಡಿ ಮಾಡ್ಕೋತಾಯಿದ್ರು. ಹಾಗೆ ನಮ್ಮ ಬ್ಯಾಕ್ ಡ್ರಾಪ್ ಸೆಟಪ್ದು ಮತ್ತು ನಾನು ಬಲೂನ್ಸ್ ಆರ್ಚ್ ಏನು ಅಂದ್ಕೊಂಡಿದ್ದೆ ಅದನ್ನು ಅಷ್ಟೇ. ಅದನ್ನು ಹೋಲ್ಡ್ ಮಾಡೋದಕ್ಕೆ ನಾನು ಈ ಸೈಡ್ ಯಾವಾಗಲೂ ನಾನು ಹಬ್ಬ ಮಾಡೋದಕ್ಕೆ ಅದೆಲ್ಲ ಈ ಕಡೆ ಮಾಡ್ಕೊಂಡಿರ್ತೀನಲ್ಲ, ಅಲ್ಲಿ ರೆಡಿ ಇತ್ತು, ಈ ಕಡೆ ರೆಡಿ ಇರಲಿಲ್ಲ. ಸೊ ಆಮೇಲೆ ನಮ್ಮ ಯಜಮಾನ್ರೆಲ್ಲ ತಲೆ ಓಡಿಸಿ ಅದೇನೇನೋ ಮಾಡಿದ್ರು. ನನ್ನ ತಮ್ಮ ಎಲ್ಲ ಆಮೇಲೆ ಬಂದರು. ಇವಾಗ ನೆಕ್ಸ್ಟ್ ಹಂಗೆ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಬ್ಯಾಕ್ ಡ್ರಾಪ್ ಎಲ್ಲ ಸೆಟಪ್ ಮಾಡಿ ನಾನು ಸ್ಪೈಡರ್ ಮ್ಯಾನ್ದು ಈ ಥರ ಮಾಡಿದೆ. ಸ್ಪೈಡರ್ ಮ್ಯಾನ್ ಅಂದರೆ ಅದು ಬ್ಲೂ ಮತ್ತು ರೆಡ್ ಕಾನ್ಸೆಪ್ಟಲ್ಲೇ ಬರುತ್ತೆ. ಹಂಗಾಗಿ ನಾನು ಬ್ಯಾಕ್ ಡ್ರಾಪು ಬ್ಲೂ ರೆಡ್ ಮಿಕ್ಸಲ್ಲಿ ಬರಲಿ ಅಂದ್ಬಿಟ್ಟು ಬ್ಲೂ ಆಲ್ರೆಡಿ ನನ್ನ ಹತ್ರ ಇತ್ತು, ನಕ್ಷೆದು ಬರ್ತಡೇದು. ಸೊ ಅದನ್ನೇ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದು. ಮಧ್ಯದಲ್ಲಿ ಆ ಬ್ಯಾನರ್ ಏನು ತೊಗೊಂಡಿದ್ದೆ ಅಷ್ಟು ಮಾತ್ರ ಸಾಕಾಗಿತ್ತು. ತಿರ್ಗಿ ಹ್ಯಾಪಿ ಬರ್ಡೇ ಟ್ಯಾಗ್ ಏನು ಬೇಡ, ಎಕ್ಸ್ಟ್ರಾ ಅನ್ನಿಸ್ತದೆಲ್ಲ. ಇದು ಒಂಥರ ಯೂನಿಕಾಗಿ ಚೆನ್ನಾಗಿ ಅನ್ನಿಸ್ತು ಅದು ಸ್ಪೈಡರ್ ಮ್ಯಾನ್ದು. ಬಲೂನ್ಸು ಅಷ್ಟೇ, ಆರ್ಚ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ನಾನು ಎಲ್ಲ ವ್ಲಾಗ್ಸಲ್ಲೂ ಹೇಳ್ತೀನಿ. ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು ಅದೆಲ್ಲ ಸ್ವಲ್ಪ ತಲೆ ಓಡಿಸಿ ತೊಗೊಂಡು ಮಾಡಿ ಔಟ್ಕಮ್ ಅದು ಬಂದರೆ ಅಂತೂ ಚೆನ್ನಾಗಿರುತ್ತೆ. ನಂಗೆ ಫ್ಯಾಮಿಲಿಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಡೆಕೋರೇಷನ್ಗಾಗಿರ್ಬೋದು, ಒಂದು ಫುಡ್ದಾಗಿರ್ಬೋದು ಎಲ್ಲನೂ ಅಷ್ಟೇ. ಅಕ್ಕ ಫುಲ್ಲು ಫುಡ್ ಇನ್ಚಾರ್ಜ್ ತೊಗೊಂಡಿದ್ರು. ಅಡುಗೆ ಮನೆದು ನಮ್ಮ ಅತ್ತೆ ಅಡುಗೆ ಮನೆದು ಮಾಡ್ತಾಯಿದ್ರು. ಮತ್ತು ತಿರ್ಗಾ ಇಲ್ಲಿ ಬಲೂನ್ಸ್ದೆಲ್ಲ ಹೆಲ್ಪ್ ಮಾಡೋಕ್ಕೂ ಬಂದರು. ನಮ್ಮ ಅಣ್ಣ ಆಗಿರ್ಬೋದು, ಅದು ಆರ್ಚ್ದೆಲ್ಲ ಅವರು ಫಸ್ಟ್ ಈ ಸ್ಟ್ಯಾಂಡ್ ನನಗೆ ಐಡಿಯಾ ಬರಲಿಲ್ಲ, ಆಮೇಲೆ ನಮ್ಮ ಅಣ್ಣನೇ ಅದೆಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ಕುಶಲು, ಶ್ರೇಯಸ್ಸು, ಭುವನ್ ಯಾವಾಗ ಬಂದರು ಆವಾಗ ನನಗೊಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು. ಫುಲ್ಲು ಡೆಕೋರೇಷನ್ದವ್ರಿಗೆ ಬಿಟ್ಬಿಟ್ಟು ನಾನು ರೆಡಿ ಆಗೋಕ್ಕೆ ಹೋದೆ. ಮತ್ತು ಬೇರೆದೇನಿದೆಯೋ ಅದು ಮಾಡ್ಕೊತಾ ಇದ್ದೆ. ತಿರ್ಗಿ ಅವ್ರು ಬಂದರೆ ಅವ್ನು ಮಾಡ್ಕೊತಾನಲ್ಲ ಅದನ್ನೆಲ್ಲ ಅಂದ್ಬಿಟ್ಟು. ಮತ್ತು ರಿಟರ್ನ್ ಗಿಫ್ಟ್ಸ್ ಎಲ್ಲ ತಂದಿದ್ದನಲ್ಲ, ನಾನು ಭುವನೆಲ್ಲ ಸೇರಿಕೊಂಡು ಅದೆಲ್ಲ ಪ್ಯಾಕ್ ಮಾಡಿದ್ವಿ. ಈ ಸತಿ ಜಸ್ಟು ಅದಕ್ಕೆ ಚಾಕ್ಲೇಟ್ಸು ಅದೆಲ್ಲ ಏನೂ ಹಾಕೋಷ್ಟು ಇರಲಿಲ್ಲ. ಬರೀ ಅದು ಒಂದೇ ಸಿಂಗಲ್ ಕೊಡೋಣ ಅಂದ್ಬಿಟ್ಟು ಬರೀ ಸಿಂಗಲ್ಲೇ ಇದು ಮಾಡ್ಕೊಂಡಿದ್ವಿ. ಅದಾದಮೇಲೆ ನಮ್ಮ ಅಕ್ಕವ್ರೂ ಬಂದರು. ಎಲ್ಲರೂ ಅವರು ಸ್ವಲ್ಪ ಬೇಗನೆ ಬಂದಿದ್ದರು. ಅಲ್ಲಿಂದ ಬರೋಷ್ಟೊತ್ತಿಗೆ 2.5 hours ಆಗುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಿಟ್ಟು ಬೇಗನೆ ಹೊರಟರು ಅವರು. ದಿಹಾನ್ಗೆ ನಾನು ಸೂಟ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಇದೇ ಸೂಟೇ ಅವನಿಗೆ ತೊಗೊಂಡಿದ್ದು ಬ್ಲ್ಯಾಕಲ್ಲಿ. ಸೊ ಕೋಇನ್ಸಿಡೆಂಟಾಗಿ ನಾವೇನು ಅಂದ್ಕೊಂಡು ತೊಗೊಂಡಿರಲಿಲ್ಲ. ನಾನು ಆಲ್ರೆಡಿ ಬ್ಲ್ಯಾಕ್ ಡ್ರೆಸ್ ತೊಗೊಂಡಿದ್ದೆ, ಅಲ್ಲಿ ಇದ್ದಿದ್ದೆ ನನಗೆ ಇಷ್ಟ ಆಗಿದ್ದೆ ಬ್ಲ್ಯಾಕು. ಸೊ ಬ್ಲ್ಯಾಕ್ ತೊಗೊಂಡಿದ್ದೆ. ದಿಹಾನ್ಗೂ ಕೋಇನ್ಸಿಡೆನ್ಸಾಗಿ ಬ್ಲ್ಯಾಕೇ ಸಿಕ್ತು ಅವನಿಗೂ ಸೈಜು. ಆಮೇಲೆ ನನ್ನ ಹಸ್ಬೆಂಡ್ಗೂ ಆಮೇಲೆ ಹೇಳಿದೆ, ನೀವು ಬ್ಲ್ಯಾಕೇ ಹಾಕೊಂಬಿಡಿ ಅಂತ. ಸೊ ನಾವು 3 ಜನನೂ ನಕ್ಷತ್ರದ ವೈಟ್ ಶೇಡಲ್ಲಿತ್ತು. ಸೊ ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು. ದಿಹಾನ್ ತಿರುಗು ಈ ಕಡೆ. ದಿಹಾನ್ ವೇಟ್
ಹಾಂ ಹಚ್ಬೇಡ ಹಂಗೆ ಇಡು. ಹಾಂ ಇವಾಗ ಕಟ್ ಮಾಡಿಬಿಡೋಣ. ದಿಹಾನು ಫಸ್ಟ್ ಕೇಳಿದ್ದೆ ಈ ಕೇಕು ಏನಂದರೆ ಅದು ಸ್ಪೈಡರ್ ಮ್ಯಾನ್ ಹಿಂಗೆ ಬಂದು ಆ ವೆಬ್ಬಲ್ಲಿ ಫೈರ್ ಬಂದು ಅವ್ನ ನೇಮ್ ಬರಬೇಕು ಅಂತ. ಅದನ್ನು ಒಂದೆರಡು ಸತಿ ನಾವು ಸ್ಕ್ರಾಲ್ ಏನೋ ಮಾಡ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಇದ್ದಾಗ ನೋಡಿದ ಮಮ್ಮಿ ನನಗೆ ಈ ಥರ ಕೇಕ್ ಬೇಕು ಅಂತ. ಸೊ ಅವನಿಗೆ ಹೇಳಿರಲಿಲ್ಲ ನಾನು. ಅದು ಸರ್ಪ್ರೈಸಿಂಗಾಗಿ ಔಟ್ಕಮ್ಮು ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ನನಗೆ ನನ್ನ ಫ್ರೆಂಡ್ ಜಾಹ್ನವಿ ಅಂದ್ಬಿಟ್ಟು ಅವರ ಫ್ರೆಂಡ್ ಅಂತೆ, ಅವ್ರ ಪೇಜಲ್ಲಿ ನಾನು ಬುಕ್ ಮಾಡಿದ್ದು, ಅವ್ರು ಸಜೆಸ್ಟ್ ಮಾಡಿದ್ರು ಅಂತ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಬಂತು. ನಾನು ಎಷ್ಟೊಂದು ಕಡೆ ವಿಚಾರಿಸಿದೆ, ಬಟ್ ನನಗೆ ಎಲ್ಲೂ ಅವರು ಮಾಡಿಕೊಟ್ಟಿಲ್ಲ, ಅಂದರೆ ಎಲ್ಲೂ ಆ ಥರ ಮಾಡಲ್ಲ ಅಂತಂದರು. ಸೊ ಇಲ್ಲಿ ಅವನಿಗೆ ಮೇನ್ ಥಿಂಗ್ ಏನಂದರೆ ಅವನು ಹೇಳಿದ ಥರನೇ ಆಯ್ತಲ್ಲ, ಅವನಿಗೆ ಖುಷಿ ಆಯಿತು. ಸೊ ಅವ್ರ ಖುಷಿನೇ ಇವಾಗ ನಮ್ಮ ಖುಷಿ ಅಂತಲೇ ಹೇಳ್ಬೋದು. ಅವ್ರ ಸ್ಪೆಷಲ್ ಡೇ ದಿವಸ ನಾವು ಈ ಥರ ಸ್ಪೆಷಲ್ಲಾಗಿ ಸರ್ಪ್ರೈಸಿಂಗಾಗಿ ಇದು ಮಾಡೋದು. ಅವನಿಗೆ ಫೈನಲಿ ಎಂಡ್ ಆಫ್ ದ ಡೇ ಎನಿಥಿಂಗ್ ಫಾರ್ ಕಿಡ್ಸ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅವ್ರ ತಮ್ಮಂದಿರಿಗೆಲ್ಲ ತಿನ್ನಿಸಿ ಆಮೇಲೆ ಗಿಫ್ಟ್ ಎಲ್ಲ ಕೊಟ್ಟರು. ನಮ್ಮ ಅಕ್ಕವರು ಇನ್ನೇನು ಹೊರಡ್ತಾಯಿದ್ರು, ಅವ್ರೂ ಅಷ್ಟೇ ಬೇಗನೆ ಹೊರಡ್ತೀವಿ ಅಂತ. ಇವಾಗ ಸಿರಿ ಎಲ್ಲ ಗಿಫ್ಟ್ ಕೊಡ್ತಾಯಿದ್ದಾರೆ. ಸಿರಿ, ಪಂಚನಿ, ಪಾವನಿ ಎಲ್ಲರೂ ಹಂಗೆ ಗಿಫ್ಟ್ ಕೊಟ್ಕೊಂಡು ಫೋಟೋ ಸೆಷನ್ ಎಲ್ಲ ಮಾಡ್ಕೋತಾ ಇದ್ವಿ ನಾವು. ತಂಗಿಯವ್ರಿಗೆ ನಮ್ಮ ಅಕ್ಕ ಅವ್ರಿಗೆಲ್ಲನೂ ತುಂಬಾ ದೂರ ಆಗುತ್ತೆ. ಅಂದರೆ ಕಾರಲ್ಲಿ ಬರೋಷ್ಟೊತ್ತಿಗೂ ಅಷ್ಟೇ. ಲಾಸ್ಟ್ ಟೈಮ್ ನನ್ನ ತಂಗಿಯವರು 4:30ಗೆ ನಾವು ಬಿಟ್ಟಿದ್ದಕ್ಕೆ ಅವರು ಆ ಟ್ರಾಫಿಕಲ್ಲೆಲ್ಲ ಬರೋಷ್ಟೊತ್ತಿಗೆ 7:45, 8 ಆಯಿತು. ಈ ಸತಿ ಅದಕ್ಕೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ಬೇಗನೆ ಬಂದಿದ್ದರು. ಕೇಕ್ ಕಟ್ಟಿಂಗು ಅಷ್ಟೇ ನಾವು ಒಂದು 6:30 ಅಂತ ಅಂದ್ಕೊಂಡಿದ್ವಿ. 6:30 ಆಲ್ಮೋಸ್ಟ್ ಅದೇ ಟೈಮಲ್ಲೇ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಮಾಡಿದ ತಕ್ಷಣ ಎಲ್ಲರಿಗೂ ಹಂಗೆ ಊಟ ಪ್ಲ್ಯಾನ್ ಮಾಡ್ಕೊಂಡು ಕೊಟ್ಬಿಟ್ರೆ ಲೇಟ್ ಆಗೋಲ್ಲ ದೂರ ಹೋಗೋರ್ಗು ಅಂತ. ನಾವು ನೈಟೇ ಪ್ಲ್ಯಾನ್ ಮಾಡಿದ್ದಿದ್ದು ಬರ್ತಡೇ. ಈವ್ನಿಂಗ್ ಅಂದರೆ ಮಧ್ಯಾಹ್ನ ಅಂದರೆ ಆಗಲ್ಲ ಅಂದ್ಬಿಟ್ಟು ನಾವು ಈವ್ನಿಂಗೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಿದ್ದು. ತಿರ್ಗಾ ಲಕ್ಷ್ಮಿ ಅಕ್ಕನ ಅವರು ಹೊರಡಬೇಕಾಗಿತ್ತು. ಸೊ ಬೇಗ ಅಂದರೆ ಕೇಕ್ ಕಟ್ಟಿಂಗ್ ಒಂದು ಬೇಗ ಮುಗಿಸ್ಕೊಂಡ್ರೆ ಆಮೇಲೆ ಎಲ್ಲ ಫುಡ್ ಒಂದಿರುತ್ತೆ ಅಷ್ಟೇ ಅಂದ್ಕೊಂಡು. ನನ್ನ ಡ್ರೆಸ್ ನಾನು ಇವಾಗೆ ಅನಿಸುತ್ತೆ ವೀಡಿಯೋದಲ್ಲಿ ಬರ್ತಾ ಇರೋದು. ನಾನು ಗೌನ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಔಟ್ಲುಕ್ ಅಂತೂ ಬ್ಲ್ಯಾಕ್ ಕಾನ್ಸೆಪ್ಟಲ್ಲಿ ನನಗೆ ಎಸ್ಪೆಷಲಿ ಕಂಫರ್ಟಾಗಿ ಈ ಸತಿ ನಾನು ಅದು ಸ್ಲೀವ್ಸು ಅಷ್ಟೇ ಯಾವಾಗಲೂ ಫುಲ್ ಆ ಥರದ್ದೇ ಟ್ರೈ ಮಾಡ್ತಾಯಿರ್ತೀನಲ್ಲ, ಈ ಸತಿ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಮಾಡಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫ್ಯಾಬ್ರಿಕ್ ಅದೆಲ್ಲ ನನಗೆ ಈ ಥರನೇ ಕಂಫರ್ಟಬಲ್. ನನಗೆ ಲಾಸ್ಟ್ ಟೈಮ್ ನನಗೆ ಕುರ್ತಾ ಸೆಟ್ ಹಾಕ್ಕೊಂಡಿದ್ದು ಅಷ್ಟೇ ನನಗೆ ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಅದು ಲಾಸ್ಟ್ ಮೂಮೆಂಟಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ನಕ್ಷಿತ್ ಬರ್ಡೇ, ಅದಕ್ಕೋಸ್ಕರ ಇವಾಗ ನನಗೆ ಕಂಫರ್ಟಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ದಿಹಾನ್ ಫ್ರೆಂಡ್ ಯಶ್ಮಿತಾ. ಇದು ನಮ್ಮ ಮನೆ ಹತ್ರ ವಿಜಯನಗರಲ್ಲಿ, ಅಂದರೆ ಮಮ್ಮಿ ಮನೆ ಹತ್ರ ಹೋದಾಗ ಆಟ ಆಡೋದು. ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ಅವಳು ತುಂಬಾ ಕ್ಲೋಸು, ಹಂಗಾಗಿ ನಾನು ಅವಳು ಕನೆಕ್ಟ್ ಆಗಿದ್ದೆ. ದಿಹಾನು ಅವರು ಇವಾಗ ಫ್ರೆಂಡ್ಸು. ಇವಾಗ ಪ್ರಜ್ಜು, ಶ್ರೇಯಸ್ ಅವರೆಲ್ಲನೂ ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರೂ ಬಂದಿದ್ದರು. ರೀತು ಅವತ್ತು ಬರೋಕ್ಕಾಗಲ್ಲ, ಮತ್ತು ನೆಕ್ಸ್ಟ್ ದಿವಸ ಅವ್ರಿಗೆ ಕಾಲೇಜ್ ಇತ್ತು ಅಂದ್ಬಿಟ್ಟು ಅವರು ಮುಂಚೆನೇ 2 days ಮುಂಚೆನೇ ಬಂದು ಹೋಗಿದ್ದರು. ರೀತು, ಇಂಚರ ಎಲ್ಲನೂ. ಇಂಚರ ಇವತ್ತು ಬಂದಿದ್ದು. ರೀತು ಮತ್ತು ನಮ್ಮ ಅತ್ತೆ ಅವ್ರು ಬರೋಕ್ಕಾಗಲಿಲ್ಲ. ನಮ್ಮ ಪಾಪು ಅಂತೂ ರೀತು ಫುಲ್ಲು ಅವನು ಕೇಕ್ ಕಟ್ ಮಾಡಬೇಕು ಅಂದ್ಬಿಟ್ಟು ಏನು ದಿಹಾನ್ಗಂತೂ ಫುಲ್ ಖುಷಿ ಆಗೋಯ್ತು ಅದ್ರಿತವ್ ಬಂದಿದ್ದಕ್ಕೆ. ಮೇನ್ ಎಸ್ಪೆಷಲಿ ಅದ್ರಿತವು ಅವ್ರ ಅತ್ತೆದಿರು ಎಲ್ಲನೂ ಅವನಿಗೆ ಫುಲ್ಲು ಎಕ್ಸೈಟೆಡ್. ಬರ್ತಾರೆ ಅಂತಂದರೆ ಮತ್ತು ನಮ್ಮ ಅತ್ತೆದಿರು, ನಮ್ಮ ಅಜ್ಜಿಗೂ ಅಷ್ಟೇ ಅವ್ನು ಕಾಲ್ ಮಾಡಿ ಎಲ್ಲ ಇನ್ವೈಟ್ ಮಾಡೋದು. ಎಲ್ಲರೂ ಈ ಟೈಮ್ ಅವನೇ ಇನ್ವೈಟ್ ಮಾಡಿದ್ದು. ಅವ್ರ ಪ್ರಜ್ಜು ಅಣ್ಣಗೆ ಎಲ್ಲ ನನ್ನ ಬರ್ತಡೇ ಬನ್ನಿ ಅಂತೆಲ್ಲನೂ. ನಮ್ಮ ಅಜ್ಜಿಗೂ ಅವನೇ ಹೇಳ್ತಾಯಿದ್ದ ಫಸ್ಟೇ, ನನ್ನ ಬರ್ತಡೇ ಅಮ್ಮ ಬರಬೇಕು ಅಂತೆಲ್ಲನೂ. ಅವನ್ನ ಫ್ರೆಂಡ್ಸ್ಗಳ್ನ ಕರೆಯೋದಾಗಿರ್ಬೋದು. ಸ್ಕೂಲ್ ಫ್ರೆಂಡ್ಸ್ಗೆ ಎಲ್ಲ ಅಷ್ಟು ಕನೆಕ್ಟೆಡ್ ಆಗಿಲ್ಲ. ಅಂದರೆ ನಮಗೆ ಪೇರೆಂಟ್ಸ್ ಅವರೆಲ್ಲ ನಾವು ಅಷ್ಟು ಕನೆಕ್ಟೆಡ್ ಆಗಿಲ್ವಲ್ಲ, ಹಂಗಾಗಿ ನನಗೆ ಯಾರೂ ಅಷ್ಟು ಗೊತ್ತಿಲ್ಲ ಸ್ಕೂಲಲ್ಲಿ. ಮತ್ತು ಇಲ್ಲಿ ಫ್ರೆಂಡ್ಸು, ಕಸಿನ್ಸು ಎಲ್ಲರಿಗೂ ಅಷ್ಟೇ ಅವನೇ ಇವ್ರನ್ನ ಕರಿಬೇಕು, ಅವ್ರನ್ನ ಕರಿಬೇಕು. ಅಂದರೆ ನಮ್ಮ ಮಮ್ಮಿ ಮನೆ ಹತ್ರ ಎಲ್ಲರನ್ನೂ ಕರಿಬೇಕು, ನಮ್ಮ ಚಿಕ್ಕಮ್ಮ ಅವ್ರನ್ನ, ನಮ್ಮ ಅತ್ತೆದಿರನ್ನ ಎಲ್ಲರನ್ನೂ ಅಷ್ಟೇ. ಮತ್ತು ಅವ್ರ ಅತ್ತೆದಿರನ್ನ ಅಂದರೆ ಅತ್ತೆಯವ್ರಿಗೆ ಕೇಳೋದೇ ಒಂದೊಂದು ಇದು ಅಷ್ಟೇ, ಬರ್ತಡೇ ಅಂತ ಫುಲ್ಲು ಎಲ್ಲ ಸರ್ಪ್ರೈಸಾಗಿ ಅದೇ ಎಲ್ಲ ಥರನೂ ಆಗೋಗ್ಬಿಡುತ್ತೆ. ನಾನು ಅವರ ಥ್ಯಾಂಕ್ಸ್ ಹೇಳಲೇಬೇಕು. ನನ್ನ ಮೇಜರ್ ಸಪೋರ್ಟ್ ಸಿಸ್ಟಮ್ ಅವರಿಬ್ರೂ.
ಅಂದರೆ ಎಲ್ಲದರಲ್ಲೂ ಅಷ್ಟೇ ನನ್ನ ಸಿಸ್ಟರ್ ಇನ್ ಲಾ ಇಬ್ಬರೂ ಅಷ್ಟೇ ನನ್ನ ಮೇಜರ್ ಸಪೋರ್ಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಇದು ಅವರಪ್ಪ ಗಿಫ್ಟ್ ಕೊಟ್ಟಿದ್ದು ತಂದಿದ್ದು ಸರ್ಪ್ರೈಸಾಗಿ. ಚಂದನ್ಗೆ ಫಸ್ಟ್ ಕೊಟ್ಟಿದ್ದು ಅಕ್ಕ ತಂದಿದ್ದು. ಅದು ನಾನು ನೆಕ್ಸ್ಟ್ ಗಿಫ್ಟ್ ವ್ಲಾಗಲ್ಲಿ ಎಲ್ಲ ತೋರಿಸ್ತೀನಿ. ಇದು ಅವ್ರ ಅಪ್ಪ ತಂದಿದ್ದು ನನಗೆ ಗೊತ್ತೇ ಇಲ್ಲ, ಸರ್ಪ್ರೈಸಾಗಿ ತಂದಿದ್ದಾರೆ ಅದು ಗಿಫ್ಟು. ನನಗಂತೂ ಅವರಪ್ಪ ತಂದಿದ್ದನ್ನು ನನಗೆ ಹೇಳಿಲ್ಲ, ನನ್ನೇ ಕರ್ಕೊಂಡು ಹೋಗಿಲ್ಲ, ನಾನು ನೋಡೇ ಇಲ್ಲ ಏನೋ ಸರ್ಪ್ರೈಸ್ ಕೊಟ್ಬಿಟ್ಟವ್ರೆ ಅಂತ. ನಂಗೆ ಫುಲ್ಲು ಕ್ಯೂರಿಯಸ್ ಇತ್ತು. ಅದಾದಮೇಲೆ ನಾನು ಒಂದು 15-20 ಡೇಸ್ ಮುಂಚೆನೇ ತೊಗೊಂಡ್ಬಿಟ್ಟಿದ್ದೆ ಗಿಫ್ಟು ನಾನು ಅವನಿಗೆ. ಅಂದರೆ ಅವ್ನು ತೋರಿಸಿರ್ಲಿಲ್ಲ, ಅವನಿಗೂ ಗೊತ್ತಿರಲಿಲ್ಲ. ತೊಗೊಂಡು ಇಟ್ಕೊಂಡಿದ್ದೆ. ಅಂದರೆ ಅವನಿಗೆ ಯೂಸ್ ಆಗೋ ಥರ ನಾನು ಈ ವ್ಲಾಗಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ನನ್ನ ಗಿಫ್ಟ್. ಇವಾಗ ನನಗೆ ಆಮೇಲೆ ಅವರಪ್ಪ ಕೊಟ್ಟಿದ್ದಾದ್ಮೇಲೆ ನಾನು ನನ್ನ ಗಿಫ್ಟು ತೊಗೊಂಬರೋಣ ಅಂದ್ಬಿಟ್ಟು ನೆಕ್ಸ್ಟ್ ನನ್ನ ಗಿಫ್ಟು ತೊಗೊಂಬಂದೆ. ಹಾಗೆ ನಾನು ಅವನಿಗೆ ದಿಹಾನ್ಗೆ ಅಂತ ತೊಗೊಂಡಿದ್ದಿದ್ದು ಗಿಫ್ಟು. ಅವ್ನಿಗೆ ಫುಲ್ಲು ಗಿಫ್ಟೆಲ್ಲ ನೋಡಿ ಯಾರಾದರೂ ಕೊಡಲಿ ಹೋಗಿ ಸೈಡಲ್ಲೆಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದ. ಫುಲ್ಲು ಡೆಕೋರೇಷನ್ ಅಷ್ಟೇ. ಇದು ಪ್ಲ್ಯಾನ್ ಮಾಡಿದ್ದಲ್ಲ, ಅಲ್ಲಿ ಹೋಗಿ ನೋಡಿದ್ದು ಏನೇನಿದೆ ಏನೇನಿಲ್ಲ ಅಂದ್ಕೊಂಡು ಆಮೇಲೆ ನೋಡಿಬಿಟ್ಟು ತೊಗೊಂಡು ಬಂದು ಈ ಥರ ಅರೇಂಜ್ ಮಾಡ್ಕೊಂಡಿದ್ದು ಇಲ್ಲಿ ನಾವು ಅಷ್ಟೇನೆ. ನಕ್ಷಿತ್ ಅಂತೂ ನಮ್ಮ ಅತ್ತೆ ಬಂದರೆ ಅವ್ರ ಜೊತೆನೇ ಫುಲ್ಲು ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿದ್ದ ನಕ್ಷಿತ್ ಆಲ್ರೆಡಿ. ಆಮೇಲೆ ಭುವನು, ಶ್ರೇಯಸ್ಸು ಎಲ್ಲರೂ ಅಷ್ಟು ನಾವೆಲ್ಲ ಒಂದು ರೌಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನಾನು ಅವಾಗ ಮೇಲೋಗಿದ್ದೆ ಅನಿಸುತ್ತೆ. ಆಮೇಲೆ ತಿರ್ಗಾ ಬಂದು ಫೋಟೋ ಇಡಿಸ್ಕೊಂಡೆ ನಾನು. ಅಂದರೆ ನಾವು ಕ್ಯಾಮ್ರಾ ಮತ್ತು ನಮ್ಮ ಫೋನ್ಗಳಲ್ಲೇ ಫೋಟೋಸ್. ಇವಾಗ ಕ್ಯಾಮ್ರಾ ತೊಗೊಂಡು ಕಾಪಿ ಮಾಡ್ಕೊಂಡು ಅದಕ್ಕಿಂತ ಫೋನಲ್ಲಿ ತಗೊಂಡ್ರೆ ನಮಗೆ ಯಾವಾಗಲೂ ಬೇಗ ಸಿಗುತ್ತೆ ಅಂದ್ಬಿಟ್ಟು ನಾನು ಫೋನಲ್ಲೇ ಪ್ರಿಫರ್ ಮಾಡ್ತಿದ್ದೀನಿ ಕ್ಯಾಮ್ರಾಗಿಂತ. ಇವಾಗ ನಮ್ಮದು ಫ್ಯಾಮಿಲಿದು ಎಲ್ಲರದು ಫೋಟೋ ಸೆಷನ್, ಒಬ್ಬೊಬ್ಬರದೇ ಫೋಟೋ ಸೆಷನ್ ಆಗಿದ ತಕ್ಷಣ ಎಲ್ಲರಿಗೂ ಹಂಗೆ ಊಟ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಬುಫೆ ಥರನೇ ಎಲ್ಲರಿಗೂ ಅಡಿಕೆ ಪಟ್ಟೆ ತೊಗೊಂಡಿದ್ವಿ. ಅಡಿಕೆ ಪಟ್ಟೆಯಲ್ಲಿ ಮಿಂದು ಬುಫೆ ಥರ ಎಲ್ಲರಿಗೂ ಸರ್ವ್ ಮಾಡಿದ್ದು. ಇವಾಗ ನಾವೆಲ್ಲ ಫ್ಯಾಮಿಲಿ ಒಂದು ಫೋಟೋ ಇಡಿಸ್ಕೊಂಬಂದು ಎಲ್ಲ ಸಿಂಗಲ್ಗಿಂತ ಫ್ಯಾಮಿಲಿ ಎಲ್ಲ ಒಂದು ಸತಿ ಗ್ರೂಪಲ್ಲಿ ನಿಂತ್ಕೊಂಡು ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಪೂಜಾ ಮಿಸ್ಸಿಂಗು, ಪೂಜಾ ಬಂದಿಲ್ಲ ಮತ್ತು ರೀತು ಬಂದಿಲ್ಲ. ಪೂಜಾಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಸೊ ಪೂಜಾ ಬಂದಿಲ್ಲ. ರೀತುಗೆ ನೆಕ್ಸ್ಟ್ ಡೇ ಕಾಲೇಜ್ ಇದ್ದಿದ್ದರಿಂದ ರೀತು ಬರೋಕ್ಕಾಗಲಿಲ್ಲ. Halo Papa Trok. ಮೈಂಡಲ್ಲಿರೋದು 50th ಬರ್ತ್ಡೇ ಅಲ್ವಾ, ಸೊ ಒಂದು ಸ್ವಲ್ಪ ಸ್ಪೆಷಲಾಗಿ ಎಲ್ಲನೂ ಕರೆದು ಮಾಡೋಣ ಅನ್ನೋ ಥರನೇ ಇತ್ತು. ನಕ್ಷಿತ್ ಬರ್ತಡೆಗೂ ಆಲ್ಮೋಸ್ಟ್ ಇಷ್ಟೇ ಜನನೇ ಕರೆದಿದ್ದು. ಇವಾಗ ದಿಹಾನ್ ಬರ್ತಡೆಗೂ ಅಷ್ಟೇ ಮೆಮೊರೇಬಲ್ ಆಗಿರ್ಬೇಕು, 5 years ಬರ್ತ್ಡೇ ಅಂದ್ಬಿಟ್ಟು. ಫ್ಯಾಮಿಲಿನೇ ಎಲ್ಲ ಅಲ್ವಾ, ಅದಕ್ಕೇ ಆ ಕಡೆ ಫ್ಯಾಮಿಲಿ ಮಾಡಿದ್ದು.
ಜೈ ತಿರ್ಗಿ ಯಾಕೆ ಹಾಕ್ಸ್ಕೊಬಂದೆ ರಾಗ ಅಂತೀನಿ ಎಲ್ಲ ಆಮೇಲೆ ಬಿಚ್ಚಿ ಆಮೇಲೆ ಅದು ಬೇಡ ಒಂದು ಸುಮ್ಮನೆ తీసుకోవేకా ಅಣ್ಣ ಬರ್ಡೇ ಇದು ಇವಾಗ ಅಳು ನೀನು ಅವನು ಇವ್ರೆಲ್ಲರೂ ಬಂದ್ರೆ ಮಾತಾಡ್ಬೇಕಾದ್ರೆ ಇವಾಗ ನೀನು ಈ ವಿಡಿಯೋಸ್ ಎಲ್ಲ ನನ್ನ ತಮ್ಮ ಏನು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದ ಅಷ್ಟೇ. ಅದಾದಮೇಲೆ ಅವನು ಹೊರಟ. ಅದಾದಮೇಲೆ ನಾನು ನನ್ನ ಫೋನು ತಿರ್ಗಾ ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಎಲ್ಲ ನಾನು ಆಗಲೇ ಇಲ್ಲ. ಬಿಸಿ ಆಗೋದೆ ತಿರ್ಗಾ. ಅಂದರೆ ಎಲ್ಲರಿಗೂ ಊಟ ಇಟ್ಕೊಡೋದು ಅದು ಇದು ಓಡಾಡೋದ್ರಲ್ಲಿ ಫೋಟೋಸ್ ಮಾತ್ರ ತಕ್ಕೊಂಡೆ ಅಷ್ಟೇ. ಅದು ಬಿಟ್ಟರೆ ನಾನು ಯಾವುದೂ ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಷ್ಟೇ ವೀಡಿಯೋಸು. ಇದು ಬರ್ತಡೇ ವೀಡಿಯೋಸು. ಇದು ಕೇಕ್ದು ವೀಡಿಯೋ ಇದು ನಾನು ಇವಾಗ ಕಂಟಿನ್ಯೂಷನ್ ಇದು ಬರುತ್ತೆ ಇವಾಗ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಲಾಸ್ಟಲ್ಲಿ ನಾನು ಯಾರ್ಯಾರು ಬಂದಿದ್ರು ಏನು ಅಂತ ಒಂದಷ್ಟು ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು.